ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಇದರ ನಡುವೆಯೂ ಮಂಡ್ಯದಲ್ಲಿ ಸುಮಲತಾ ಅವರ ನಡೆ ಇನ್ನೂ ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ ಬೇರೆ ಸುದ್ದಿನ ಒಂದು ಬರ್ತಾ ಇದೆ, ನೋಡೋಣ. ಡಿಕೆಶಿ ವರ್ಸಸ್ HDK ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕಿಂತ ಮುಂಚೆ ಮತ್ತೆ ಸುಮಲತಾ ಅವರ ವಿಚಾರವೇ ನೋಡೋಣ. ಬಿಜೆಪಿ ಜೊತೆ ಸುಮಲತಾ ಅವರ ಮತ್ತೊಂದು ಸುತ್ತಿನ ಮಾತುಕತೆ ಇದೆಯಂತೆ. ಸುಮಲತಾ ಮಾತುಕತೆ ಯಡಿಯೂರಪ್ಪ ಜೊತೆಗೋ ಅಥವಾ ಅಮಿತ್ ಶಾ ಜೊತೆಗೋ, ಈಗ ಅಂದ್ರೆ ದೊಡ್ಡ ಮಟ್ಟದ ನಾಯಕರ ಜೊತೆಗೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾ ಅವರ ನಡೆ ಏನಾಗಿರುತ್ತೆ, ಅವರ ಚರ್ಚೆಯ ಉದ್ದೇಶ ನಿನ್ನೆ ಫಲಪ್ರದವಾಗಿದೆಯಾ ಅಥವಾ ಇಲ್ವಾ, ಕನ್ವಿನ್ಸ್ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತೊಂದು ಸುತ್ತಿನ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಇದರಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದನ್ನ ಏಪ್ರಿಲ್ 3ನೇ ತಾರೀಕು ಎಲ್ಲಾ ಬೆಂಬಲಿಗರನ್ನ ಕರೆದು ಮತ್ತೊಂದ್ಸಲ ಸಭೆಯನ್ನ ಮಾಡಿ ಅನೌನ್ಸ್ ಮಾಡ್ತಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ಈಗ ಕನ್ವಿನ್ಸ್ ಆಗಿರೋದು ನಿನ್ನೆ ಕುಮಾರಸ್ವಾಮಿ ಅವರು ಮನೆಗೆ ಬಂದು ಬರೀ ಮಾತಾಡೋಗಿದ್ದಾರೆ ಅಂತ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವ್ರಿಗೆ ಬಿಟ್ರೆ ಅಥವಾ ಮೈತ್ರಿ ಆಗ್ದಲೆ ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಇವರ ನಡೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು, ಬಾಕಿ ಉಳಿಸ್ಕೊಂಡು ಬೇರೆ ನಾಯಕರಿಗೆ ಕೊಟ್ಟಿದ್ರೆ. ಬಟ್ ಹಾಗಾಗಿಲ್ಲ ಇಲ್ಲಿ. ಹಾಗಾಗಿ ಆಲ್ರೆಡಿ ವಿಜೇಂದ್ರ ಅವರು ಒಂದ್ಸಲ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಕುಮಾರಣ್ಣ ಸುಮಲತಾ ಅವ್ರ ಮನೆಯೊಳಗೆ ಹೋಗಿದ್ದಾರೆ. ಇದೀಗ ಅಮಿತ್ ಶಾ ಅವ್ರ ಜೊತೆಗೆ ಅಥವಾ ಯಡಿಯೂರಪ್ಪ ಅವರ ಜೊತೆಗೂ ಕೂಡ ದೊಡ್ಡ ಮಟ್ಟದ ನಾಯಕರ ಜೊತೆಗೆ ಇನ್ನೊಂದು ಸುತ್ತಿನ, ಅಂದ್ರೆ ಈಗ ಕಬ್ಬನ ಕಾದಾಗ್ಲೇ ಬಡಿಬೇಕು, ಅದಕ್ಕೊಂದು ಶೇಪ್ ತರಬೇಕು ಅಂತಾರಲ್ಲ, ಈ ಒಂದು ನಡೆಯಲ್ಲಿ ಸುಮಲತಾ ಅವರು ಬಹಳ ಜಾಣ್ಮೆಯಿಂದ ಕಾಲಿಡ್ತಾರೆ ಅನ್ನುವಂಥದ್ದು ಎಲ್ಲ ಗೊತ್ತಿರುವಂಥದ್ದೇ. ಕೈ ತಪ್ಪಿದ ಮಂಡ್ಯ ಟಿಕೆಟ್ ಸುಮಲತಾ ತೀರ್ಮಾನ ಇನ್ನೂ ನಿಗೂಢವಾಗಿದೆ. ಕನ್ವಿನ್ಸ್ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಕೂಡ ಹೌದು ನಾನು ಮೈತ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇನ್ನೂ ಎಲ್ಲೂ ಬಾಯ್ಬಿಟ್ಟು ಹೇಳಿಲ್ಲ. 3ನೇ ತಾರೀಕು ತನಕ ಅದನ್ನ ಕಾಯ್ದಿರಿಸಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲೇ ತೀರ್ಮಾನವನ್ನ ಪ್ರಕಟ ಮಾಡ್ತೀನಿ ಅಂತ ಸುಮಲತಾ ಅವ್ರು ಹೇಳಿದ್ದಾರೆ. ಇಲ್ಲಿಗೆ ಬರ್ತೀನಿ, ಇಲ್ಲೇ ಹೇಳ್ತೀನಿ ಅಂತ. ಸೊ ಇದೀಗ ಸಂಸದೆ ಸುಮಲತಾ ಮುಂದೆ ಸವಾಲುಗಳ ರಾಶಿಯೇ ಇದೆ. ಮಂಡ್ಯದ ಬೆಂಬಲಿಗರಿಗೆ ಉತ್ತರ ಕೊಡಬೇಕು, ಅಭಿಮಾನಿಗಳ ಭಾವನೆ ಮತ್ತು ಅವರ ನಿರೀಕ್ಷೆ, ಒತ್ತಡ ಇವೆಲ್ಲವಕ್ಕೂ ಒಂದು ಉತ್ತರವನ್ನ ಕೊಡಬೇಕು. HDK ಕದನ ವಿರಾಮ, ಬಿಜೆಪಿ ಕೊಟ್ಟಿರೋ ಆಫರ್ ಮತ್ತು ಮುಂದಿನ ರಾಜಕೀಯ ಹಾದಿ ಹೇಗಿರುತ್ತೆ ಇವೆಲ್ಲವನ್ನ ಯೋಚನೆ ಮಾಡಿ, ಮುಂದಾಲೋಚನೆಯನ್ನ ಮಾಡಿ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗಿದೆ. ಹೀಗಾಗಿ ಇಲ್ಲಿವರೆಗೂ ಸ್ಪಷ್ಟ ತೀರ್ಮಾನಕ್ಕೆ ಬಂದಿಲ್ಲ ಸುಮಲತಾ ಅವರು. ಇದರ ಮಧ್ಯ ಏಪ್ರಿಲ್ 3ರ ತೀರ್ಮಾನಕ್ಕೆ ಮುನ್ನ ಬಿಜೆಪಿ ನಾಯಕರ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಹಮ್ಮಿಕೊಂಡಿದ್ದಾರೆ. ಅದು ಅಮಿತ್ ಶಾ ಅವರ ಅಥವಾ ಯಡಿಯೂರಪ್ಪ ಅವರ ಗೊತ್ತಿಲ್ಲ. ಯಡಿಯೂರಪ್ಪ ಅಮಿತ್ ಶಾ ಜೊತೆಗೆ ಚರ್ಚೆಗೆ ಚಿಂತನೆ ಮಾಡಿದಾರಂತೆ. ಆದರೆ ಈಗ ಆಲ್ರೆಡಿ ಒಂದು ಕನ್ವಿನ್ಸ್ ಮಾಡಿ ಕಳಿಸಿರ್ತಾರೆ, ನೀವು ಇದಕ್ಕೆ ಒಪ್ಕೊಳ್ಳಿ, ಮುಂದಕ್ಕೇನು ಉನ್ನತ ಮಟ್ಟದ ಸ್ಥಾನಮಾನ ಇಂತಿಂತದ್ದು ನಾವು ಮಾಡ್ಕೊಡ್ತೀವಿ ಅಂತ. ಅದನ್ನ ಸಾಮಾನ್ಯವಾಗಿ ಮೀಟಿಂಗ್ ಗಳನ್ನ ಬಾರ್ಗೇನ್ ಮೀಟಿಂಗ್ ಅಂತ ಕರೀತಾರೆ. ನಾನು ಇವಾಗ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದು ತೀರ್ಮಾನ ಮಾಡಿದ್ದೀನಿ, ನನ್ನ ಪೊಸಿಷನ್ ಏನು ಅಂತ, ನನಗೆ ಏನ್ ಕೊಡ್ತೀರಾ ಅದನ್ನ ಈಗ ಹೇಳ್ಬಿಡ್ಬೇಕು. ನಿಮ್ಮನ್ನು ರಾಜ್ಯಸಭೆ ಮೆಂಬರ್ ಮಾಡ್ತೀವಿ ಅಂತನೋ, ವಿಧಾನ ಪರಿಷತ್ ಕಳಿಸ್ತೀನಿ ಅಂತನೋ ಏನಾದರೂ ಒಂದು ಹೇಳಿ ಅವರು ಅದಕ್ಕೆ ಒಪ್ಪದಾಗ ಮುಂದಿನ ನಡೆಗಳು, ಮುಂದಿನ ಚರ್ಚೆಗಳು. ಓಕೆ, ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ನಾವಿಷ್ಟೊತ್ತು ಮಾತಾಡಿದ್ದು ಕನ್ವಿನ್ಸ್ ಆದಂಗೆ ಎಲ್ಲೋ ಮೇಲ್ನೋಟಕ್ಕೆ ಸುಮಲತಾ ಅವರು ಕಾಣ್ತಾ ಇದ್ದಾರೆ ಅಂತ. ಬಟ್ ಅವ್ರಿಗೂ ಈ ರಾಜಕೀಯದಲ್ಲಿ ಗೊತ್ತಲ್ವಾ, ಕಬ್ಬನ ಕಾದಾಗ್ಲೇ ಬಡ್ದು ಬಿಡ್ಬೇಕು ಅಂತ. ಈ ರೀತಿಯಾಗಿದ್ದಾಗ ಏನೆಲ್ಲ ನಿರೀಕ್ಷೆಗಳನ್ನ ಇನ್ನೂ ಒಂದು ಹಂತದ ಚರ್ಚೆಯಲ್ಲಿ ಇಟ್ಕೊಂಡಿದ್ದಾರೆ, ಯಾರನ್ನ ಮೀಟ್ ಮಾಡ್ಬೋದು, ಏನ್ ಕೇಳ್ಬೋದು, ಏನ್ ಬೇಡಿಕೆ ಇಡ್ಬೋದು ಅಂತ ಸದ್ಯಕ್ಕೆ ಕಾಣಿಸ್ತಾ ಇದೆ. ವಿದ್ಯಾ, ಏಪ್ರಿಲ್ 3ನೇ ತಾರೀಕು ಅವರು ತಮ್ಮ ನಿರ್ಣಯವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ನಿರ್ಣಯ ಏನು ಅನ್ನುವಂಥದ್ದು ಅವರು ಖುದ್ದಾಗಿ ಕ್ಲಾರಿಟಿಗೆ ಬಂದಂಗಿಲ್ಲ. ನಿನ್ನೆ ಅದೇ ಪ್ರಶ್ನೆಯನ್ನು ನಾವು ಅವ್ರಿಗೆ ಕೇಳಿದಾಗ ಇನ್ನೂ ಕೂಡ ಯಾವುದೇ ತೀರ್ಮಾನ ಮಾಡಿಲ್ಲ, ಇನ್ನೂ ಕೆಲವರು ಹಿತೈಷಿ ಆಪ್ತರ ಜೊತೆ ಚರ್ಚೆ ಮಾಡಬೇಕು, ಜೊತೆಗೆ ಬಿಜೆಪಿ ನಾಯಕರ ಜೊತೆ ಇನ್ನೊಂದು ಹಂತದ ಮಾತುಕತೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಇವತ್ತು ನಾಳೆ ಯಡಿಯೂರಪ್ಪನವ್ರ ಜೊತೆ ಅವ್ರನ್ನ ಭೇಟಿ ಮಾಡಿ ಮಾತಾಡುವ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಇವತ್ತು ರಾತ್ರಿ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ತಮ್ಮ ನಿರ್ಣಯ ಕೈಗೊಳ್ಳುವ ಮುನ್ನ ಒಂದು ಕ್ಲಾರಿಟಿಯನ್ನು ಬಿಜೆಪಿ ನಾಯಕರಿಂದ, ಬಿಜೆಪಿ ವರಿಷ್ಠರಿಂದ ಪಡೆದುಕೋಬೇಕು ಅನ್ನುವಂಥ ನಿರ್ಧಾರಕ್ಕೆ ಸುಮಲತಾ ಅವರು ಬಂದಿದ್ದಾರೆ. ಆ ಭಾಗವಾಗಿ ಬಿಜೆಪಿ ನಾಯಕರ ಜೊತೆ ಮತ್ತೊಂದು ಹಂತದ ಮಾತುಕತೆಗೆ ಮುಂದಾಗಿದ್ದಾರೆ. ಜೊತೆಗೆ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ನಾಯಕರ ಜೊತೆ ಒಂದು ಹಂತದ ಮಾತುಕತೆಗೆ ಮುಂದಾಗಿದ್ದಾರೆ. ಜೊತೆಗೆ ಆ ನಂತರ ಒಂದು ತೀರ್ಮಾನಕ್ಕೆ ಬಂದು ಏಪ್ರಿಲ್ 3ನೇ ತಾರೀಕು ಪ್ರಕಟ ಮಾಡ್ತಾರೆ. ಜೊತೆಗೆ ಈಗಾಗಲೇ ಒಂದು ರಫ್ ಆಗಿ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಅದನ್ನ ಬಿಜೆಪಿ ನಾಯಕರ ಜೊತೆ ಕೂಡ ಸಮಾಲೋಚನೆ ಮಾಡಿ ಸಲಹೆಗಳನ್ನ ಕೂಡ ತೆಗೆದುಕೊಳ್ತಾರೆ. ಅದೇನಂದ್ರೆ ಈಗ ಬಿಜೆಪಿ ಸೇರ್ಬೇಕಾ, ಸೇರಿದ್ರೆ ಯಾವ ರೀತಿ ರಾಜಕೀಯ ಭವಿಷ್ಯ ಇದೆ ಅನ್ನುವಂಥದ್ದು, ಮಂಡ್ಯ ಭಾಗದ ಜನತೆಗೆ ಯಾವ ರೀತಿ ಮನವೊಲಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರ ಸಲಹೆ ಸಮಾಲೋಚನೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಹಂತದ ತೀರ್ಮಾನಕ್ಕೆ ಇನ್ನೂ ಕೂಡ ಅವರು ಸ್ಪಷ್ಟವಾಗಿ ಬಂದಿಲ್ಲ. ಇವತ್ತು ನಾಳೆ ಈ ಹಂತದ ಮಾತುಕತೆಗಳ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನು ಅನ್ನುವಂಥದ್ದು ಏಪ್ರಿಲ್ 3ನೇ ತಾರೀಕು ಖುದ್ದಾಗಿ ಮಂಡ್ಯದಲ್ಲಿ ಅವರೇ ಪ್ರಕಟ ಮಾಡ್ತಾರೆ. ವಿದ್ಯಾ.